ನಮಸ್ಕಾರ ಎಲ್ಲರಿಗೂ. ಕೆಲವೊಂದು ಸಲ ದೇವ್ರಿಗೆ ಹೊಡೆದಿರೋಂಥ ಜಾಸ್ತಿ ಕಾಯಿ ಉಳಿದಿರ್ತಾವೆ ಅಥವಾ ಹಬ್ಬ ಹರಿದಿನ ಅಮಾವಾಸ್ಯೆಗೆ ಹೊಡೆದಿರೋಂಥ ಕಾಯಿ ಭಾಳ ಉಳಿದಿರ್ತಾವೆ. ಏನು ಮಾಡೋದು ಅಂಥೇಳಿ ವಿಚಾರ ಮಾಡ್ತಿರ್ತಾರೆ. ಆ ಟೈಮ್ ಒಳಗೆ ಈ ರೀತಿಯಾಗಿ ಕೋಕೋನಟ್ ಬರ್ಫಿ ಅಥವಾ ಕಾಯಿ ಬರ್ಫಿನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತಾವೆ. ಬರೀ ಹಿಂಗಿದ್ರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲೇ ನಾನು ಒಂದು 4 ತೆಂಗಿನಕಾಯಿನ ತೊಗೊಂಡಿದ್ರಿ. ಅದನ್ನು ತುರಿದ್ಬಿಟ್ಟು ಒಂದು ಬೌಲ್ ಒಳಗೆ ಇಟ್ಕೊಂಡ್ರಿ. ಹಂಗೆ ಇಲ್ಲೇ ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರುವಂಥ ಕಡಾಯಿನ ಇಟ್ಕೊಂಡ್ರಿ. ಈ ಕಾಯಿ ಬರ್ಫಿ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂಥೇಳಿ ಒಂದು ಬೌಲ್ನ ಸೆಟ್ ಮಾಡಿಕೊಡ್ರಿ. ನಾನು ಇಲ್ಲೇ ಒಂದು ಬೌಲ್ ತುಂಬ ಆಗೋಷ್ಟು ಕಾಯಿನ ತುರಿದ್ಬಿಟ್ಟು ತೊಗೊಂಡಿದ್ದೆ. ಅದೇ ಬೌಲಲ್ಲಿ ಸಕ್ಕರೆನ ತೊಗೊಂಡ್ರಿ 3/4 ಕಪ್ ಆಗುವಷ್ಟು. ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಈಗ ಒಂದು ಸಣ್ಣ ವಾಟಿಲೆ ನಾನು 1 ಕಪ್ ಅಷ್ಟು ಹಾಲನ್ನ ತೊಗೊಂಡನಿ. ಇಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನ ತೊಗೊಂಡನಿ. ನೀವು ಬೇಕಿದ್ರೆ ಹಸಿ ಹಾಲನ್ನು ಹಾಕ್ಕೊಳ್ಬೋದು ರೀ. ಈಗೇನೈತಲ್ಲ ರೀ, ಗ್ಯಾಸ್ನ ಆನ್ ಮಾಡಿಬಿಟ್ಟು ಹೈ ಫ್ಲೇಮ್ ಒಳಗೆ ಇಟ್ಕೊಳ್ಬೇಕಾಗ್ತದೆ ರೀ. ಇದು ಪೂರ್ತಿ ಎಲ್ಲ ಸಕ್ಕರೆ ಕರಗಬೇಕು ರೀ. ನೀವು ಅಂತಿರ್ಬೋದು ರೀ, ಹಸಿದ ಕಾಯಿನ ತುರಿದ್ಬಿಟ್ಟು ಹಾಕಿರಿ ಹಸಿ ಸ್ಮೆಲ್ ಬರಂಗಿಲ್ಲ ಅಂಥೇಳಿ. ಬರಂಗಿಲ್ಲ ರೀ ಸ್ವಲ್ಪನೂ. ಇದು ಪಾಕ ರೆಡಿ ಆಗ್ತೈತಲ್ಲ ರೀ, ಗಟ್ಟಿ ಪಾಕ. ಅದ್ರೊಳಗನ ಪೂರ್ತಿ ಎಲ್ಲನೂ ಕೊಬ್ಬರಿದು ಅಂದ್ರೆ ಕಾಯಿದು ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಿರ್ತೈತೆ ರೀ. ಸ್ವಲ್ಪ ಅಂದ್ರೆ ಸ್ವಲ್ಪನೂ ಹಸಿ ವಾಸನೆ ಬರೋಂಗಿಲ್ಲ. ಏಕ್ದಮ್ಸೆ ಇದನ್ನು ನೀವು ಮಾಡಿಬಿಟ್ಟು ಆರಾಮ್ಸೆ ಒಂದು 15 ದಿವಸ ಅಥವಾ 1 ತಿಂಗಳವರೆಗೆ ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿ ಇಡ್ಬೋದು ರೀ. ಈಗ ನೋಡ್ತಿರ್ಬೋದು ರೀ, ಪೂರ್ತಿ ಎಲ್ಲ ಸಕ್ಕರೆ ಕರಗೈತಿ. ನಿಮ್ಗೆ ನೀರು ರೀತಿ ಕಾಣತ್ತೈತೆ ರೀ. ಇದೇನೈತಲ್ಲ ರೀ, ಆಮೇಲೆ ಸೆಟ್ ಆಗ್ತಾ ಗಟ್ಟಿ ಹಾಕ್ಕೊತ ಬರ್ತೈತೆ ರೀ. ಇದನ್ನು ನೀವು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮ್ ಒಳಗನ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗ್ತೈತೆ ರೀ. ಆದಷ್ಟು ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಒಳಗೆ ಮಾಡಿಕೊಡ್ರಿ. ಈಗ ನೋಡಿರಿ, ಇದು ಒಂದು ಅರ್ಧ ಎಲ್ಲ ಬೆಂದೈತಿ. ಈ ಟೈಮ್ ಒಳಗೆ ನಾನು ಒಂದು 5 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳತ್ತೇನೆ ರೀ. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಮಸ್ತಾಗಿ ಬರ್ತೈತಿ. ಈಗ ನೋಡ್ತಿರ್ಬೋದು ರೀ, ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿತ್ತಲ್ಲ ರೀ, ಅದೆಲ್ಲನೂ ಬಿಸಿ ಮಾಡಿದಂಗೆ ಗಟ್ಟಿ ಹಾಕ್ಕೊತ ಬರ್ತೈತೆ ರೀ. ಸ್ವಲ್ಪನೂ ಇದ್ರೊಳಗೆ ನೀರಿನ ಅಂಶ ಉಳಿಬಾರ್ದು ರೀ. ಜಾಸ್ತಿ ಗಟ್ಟಿನೂ ಮಾಡ್ಕೊಬಾರ್ದು, ಜಾಸ್ತಿ ತೆಳುವೂ ಇರಬಾರ್ದು ರೀ. ಜಾಸ್ತಿ ಗಟ್ಟಿ ಆದ್ರೆ ಬರ್ಫಿ ಕಟ್ ಮಾಡಾಕತ್ರ ಎಲ್ಲ ಪುಡಿ ಆಗ್ತೈತೆ ರೀ. ಸ್ವಲ್ಪ ತೆಳು ಇತ್ತಂದ್ರೆ ಬರ್ಫಿ ಸೆಟ್ ಆಗಂಗಿಲ್ಲ ರೀ. ಇದು ಪರ್ಫೆಕ್ಟಾಗಿ ಐತೆ ಅಂತ ಹೇಳ್ಬೋದು ರೀ. ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಮಾಡಬೇಡ್ರಿ, ತೆಳುವೂ ಮಾಡಬೇಡ್ರಿ. ಈಗ ಫಟಾಫಟ್ ಅಂತೇಳಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತುಪ್ಪ ಸವರಿರುವಂಥ ಒಂದು ಪ್ಲೇಟ್ ಒಳಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗ್ತದೆ ರೀ. ಈಗೇನೈತಲ್ಲ ರೀ, ಇದು ಗಟ್ಟಿ ಆಗಾಕ ಸ್ಟಾರ್ಟ್ ಆಗ್ತೈತಿ. ಸ್ವಲ್ಪ ಫಟಾಫಟ್ ಅಂಥೇಳಿ ಮಾಡ್ಕೊಳ್ಬೇಕಾಗ್ತೈತಿ. ಒಂದು ಸ್ಪ್ಯಾಚುಲಾದಿಂದ ಇದನ್ನು ಈವನ್ ಆಗಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಡ್ರಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಈಗ ನೋಡಿರಿ, ಇದು ಸ್ವಲ್ಪ ಹಾಕಿದ ತಕ್ಷಣ ಎಲ್ಲನೂ ಸೆಟ್ ಮಾಡಿದ ಮೇಲೆ ನಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪ್ ಒಳಗೆ ಇಮಿಡಿಯೇಟಾಗಿ ಇದನ್ನ ಕಟ್ ಮಾಡ್ಕೊಳ್ಬೇಕಾಗ್ತದೆ ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಡೆಕೋರೇಷನ್ಗೆ ಅಂಥೇಳಿ ಬಾದಾಮಿ ಪೀಸ್ನ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಬ್ಯಾಡ ಅಂದ್ರೆ ಬಿಡ್ಬೋದು ರೀ. ಇದು ಟೋಟ್ಲಿ ಆಪ್ಷನಲ್ ಆಗಿರ್ತೈತಿ. ಈಗೇನೈತಲ್ರಿ, ಇದನ್ನು ತಣ್ಣಗೆ ಹಾಕ್ಬಿಡ್ಬೇಕಾಗ್ತೈತಿ. ಮಿನಿಮಮ್ ಒಂದು 5 ತಾಸರ ಬಿಡಬೇಕಾಗ್ತೈತೆ ರೀ. ನೀವು ಫ್ಯಾನ್ ಗಾಳಿಗೆ ಇಡ್ಬೋದು, ಇಲ್ಲ ಅಂದ್ರೆ ಹಂಗಾರೆ ಇಡ್ಬೋದು ರೀ. ಈಗ ನೋಡಿರಿ, ಇದು 5 ತಾಸು ಆದಮೇಲೆ ನಾನು ಮತ್ತೊಂದು ಸಲ ಜಸ್ಟ್ ಏನು ನಾವು ಮಾರ್ಕ್ ಮಾಡಿದ್ವಲ್ಲ ರೀ, ಅಲ್ಲೇ ಈ ರೀತಿ ಕಟ್ ಮಾಡ್ಕೊಳತ್ತೇನೆ ರೀ. ಯಾಕಂದರೆ ಬಿಸಿ ಇದ್ದಾಗ ನಾವು ಮಾರ್ಕ್ ಮಾಡಿರ್ತೀವಿ ರೀ, ಮತ್ತು ಅದು ಸ್ವಲ್ಪ ಜಾಯಿಂಟ್ ಆಗಿರ್ತಾವೆ. ಅದ್ರ ಸಂಬಂಧ ಈ ರೀತಿಯಾಗಿ ಸ್ವಲ್ಪ ಲೈಟಾಗಿದ್ದನ್ನ ಕಟ್ ಮಾಡತ್ತೇನೆ. ನೋಡ್ತಿರ್ಬೋದು ರೀ, ಎಷ್ಟು ಸೂಪರಾಗಿ ಕಾಯಿ ಬರ್ಫಿ ರೆಡಿ ಆಗ್ಯಾವ. ನೀವು ಸಹಿತ ಒಂದು ಸಲ ಮಾಡ್ಕೊಂಡು ನೋಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗ್ತಾವೆ. ಇದು ಪೂರ್ತಿ ಎಲ್ಲನೂ ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಆರಾಮ್ಸೆ ಸ್ಟೋರ್ ಮಾಡಿರಿ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈ ಕಾಯಿ ಬರ್ಫಿ ಅಥವಾ ಕೋಕೋನಟ್ ಬರ್ಫಿ ರೆಡಿ ಆಗ್ತೈತೆ ರೀ. ನೀವು ಸಹಿತ ಇದನ್ನ ಒಂದು ಸಲ ನೋಡಿಬಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಹಂಗೆ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.